ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಪ್ರಜಾ ಸೇವೆ ಇಲಾಖೆ ಅಂತ ಒಂದು ಹೊಸ ಇಲಾಖೆಯನ್ನೇ ಮಾಡ್ತಾ ಇದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಪ್ರತ್ಯೇಕ ಸಚಿವರು ಕೂಡ ಇರ್ತಾರೆ ಅಂತ ಸಿಎಂ ಹೇಳಿದ್ರು. ಐಎಎಸ್ ಅಧಿಕಾರಿ ಸೇರಿ ಇತರೆ ಅಧಿಕಾರಿಗಳು ಕೂಡ ಇರ್ತಾರೆ. ಜನರಿಗೆ ನ್ಯಾಯ ಕೊಡೋದಕ್ಕೆ ಈ ಪ್ರಜಾ ಸೇವೆ ಇಲಾಖೆಯನ್ನ ಮಾಡ್ತಾ ಇದ್ದೀವಿ ಅಂತ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಜಾ ಸೇವೆ ಇಲಾಖೆಯ ಸಚಿವರು ರಾಜ್ಯದ 224 ಕ್ಷೇತ್ರಗಳಿಗೂ ಹೋಗಬೇಕು, ಅಲ್ಲಿ ಸಭೆಗಳನ್ನ ಮಾಡಬೇಕು, ಜನರ ಸಂಕಷ್ಟವನ್ನ ಆಲಿಸಬೇಕು, ಜನರ ಸಮಸ್ಯೆಗಳನ್ನ ಆಲಿಸಬೇಕು ಅಂತ ಜನಸಂಪರ್ಕ ಸಭೆಗಳನ್ನ ಮಾಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಶಾಸಕರ ಜೊತೆ ಸೇರಿ ಈ ಸಭೆಗಳನ್ನ ಮಾಡಬೇಕು ಅಂತ ನಾವು ಒಂದು ಸಪರೇಟ್ ಮಿನಿಸ್ಟ್ರಿ ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಶನ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ ಐಎಎಸ್ ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಸುಮ್ಮನೆ ಪೋಸ್ಟ್ಪೋನ್ ಮಾಡೋ ಕೆಲಸ ಅಲ್ಲ. ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಳ್ಳೋಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂತೇಳಿ ಪ್ರಜಾ ಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂತಹ ಮಂತ್ರಿಗೆ ಆ ಜವಾಬ್ದಾರಿಯನ್ನ ವಹಿಸ್ತೇವೆ. ಕೆಲವು ಮಿನಿಸ್ಟರ್ಸ್ ಹೋದಾಗ ಅರ್ಜಿ ಕೊಡ್ತಾರೆ, ನನಗೆ ಕೊಡ್ತಾರೆ. ಅದೆಲ್ಲ ಕೂಡ ನಾವು ಅದನ್ನ ಇದಕ್ಕೆ ತೆಗೆದುಕೊಂಡು ಬರ್ತೇವೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆಯ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನು ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಪ್ರಜಾ ಸೇವೆ ಇಲಾಖೆ ಅಂತ ಒಂದು ಹೊಸ ಇಲಾಖೆಯನ್ನೇ ಮಾಡ್ತಾ ಇದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಪ್ರತ್ಯೇಕ ಸಚಿವರು ಕೂಡ ಇರ್ತಾರೆ ಅಂತ ಸಿಎಂ ಹೇಳಿದ್ರು. ಐಎಎಸ್ ಅಧಿಕಾರಿ ಸೇರಿ ಇತರೆ ಅಧಿಕಾರಿಗಳು ಕೂಡ ಇರ್ತಾರೆ. ಜನರಿಗೆ ನ್ಯಾಯ ಕೊಡೋದಕ್ಕೆ ಈ ಪ್ರಜಾ ಸೇವೆ ಇಲಾಖೆಯನ್ನ ಮಾಡ್ತಾ ಇದ್ದೀವಿ ಅಂತ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಜಾ ಸೇವೆ ಇಲಾಖೆಯ ಸಚಿವರು ರಾಜ್ಯದ 224 ಕ್ಷೇತ್ರಗಳಿಗೂ ಹೋಗಬೇಕು, ಅಲ್ಲಿ ಸಭೆಗಳನ್ನ ಮಾಡಬೇಕು, ಜನರ ಸಂಕಷ್ಟವನ್ನ ಆಲಿಸಬೇಕು, ಜನರ ಸಮಸ್ಯೆಗಳನ್ನ ಆಲಿಸಬೇಕು ಅಂತ ಜನಸಂಪರ್ಕ ಸಭೆಗಳನ್ನ ಮಾಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಶಾಸಕರ ಜೊತೆ ಸೇರಿ ಈ ಸಭೆಗಳನ್ನ ಮಾಡಬೇಕು ಅಂತ ನಾವು ಒಂದು ಸಪರೇಟ್ ಮಿನಿಸ್ಟ್ರಿ ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಶನ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ ಐಎಎಸ್ ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಸುಮ್ಮನೆ ಪೋಸ್ಟ್ಪೋನ್ ಮಾಡೋ ಕೆಲಸ ಅಲ್ಲ. ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಳ್ಳೋಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂತೇಳಿ ಪ್ರಜಾ ಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂತಹ ಮಂತ್ರಿಗೆ ಆ ಜವಾಬ್ದಾರಿಯನ್ನ ವಹಿಸ್ತೇವೆ. ಕೆಲವು ಮಿನಿಸ್ಟರ್ಸ್ ಹೋದಾಗ ಅರ್ಜಿ ಕೊಡ್ತಾರೆ, ನನಗೆ ಕೊಡ್ತಾರೆ. ಅದೆಲ್ಲ ಕೂಡ ನಾವು ಅದನ್ನ ಇದಕ್ಕೆ ತೆಗೆದುಕೊಂಡು ಬರ್ತೇವೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆಯ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನು